ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಇಲ್ಲಿ ಒಂದು ಹೊಸ ಪ್ರಾಡಕ್ಟ್ನ ಅಮೆಝಾನಿಂದ ತರಿಸಿದೆ. ಇದನ್ನ ತರಿಸಿನೇ ಒಂದು 3 ಮಂತ್ಸ್ ಮೇಲಾಯಿತು. ಸೊ ಯೂಸ್ ಮಾಡಿದ ಮೇಲೆ ಇದ್ರ ರಿವ್ಯೂನ ಹೇಳ್ತಾ ಇದ್ದೀನಿ. ಇದು ಹೈಟ್ ಅಡ್ಜಸ್ಟಬಲ್ ವುಡನ್ ಟೇಬಲ್. ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಪ್ರೈಸ್ ಕೂಡ ಅಫೋರ್ಡೆಬಲ್ ಇದೆ. 999 ರುಪೀಸಿಗೆ ನಾನು ಇದನ್ನು ತರಿಸಿರೋದು. ಆ್ಯಂಡ್ ಇದನ್ನು ನೀವು ಒಂದು ಫಿಕ್ಸ್ಡ್ ಪ್ಲೇಸಲ್ಲೇ ಇಟ್ಕೊಳ್ಬೇಕಂತ ಇಲ್ಲ. ನಿಮ್ಮ ಮನೇಲಿ ತುಂಬ ಸ್ಪೇಸ್ ಇಲ್ಲ, ಕಂಜೆಸ್ಟೆಡ್ ಆಗಿದೆ ಅಂದರೆ ಕೂಡ ಚೇರ್ ಮುಂದೆನೇ ಈ ಟೇಬಲ್ನ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡುವಂಥದ್ದು. ನಂಗೆ ಹೇಗೆ ಅಂದರೆ ಒಂದು ಫಿಕ್ಸ್ಡ್ ಪ್ಲೇಸಲ್ಲಿ ಕೂತ್ಕೊಂಡು ವರ್ಕ್ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ವೆನ್ ವಿ ಆರ್ ಇನ್ ವರ್ಕ್ ಫ್ರಮ್ ಹೋಮ್. ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದು. ಇದು ಸ್ಕೂಲ್ ಮಕ್ಕಳಿಗೆ ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡ್ಬೋದು, ವರ್ಕ್ ಮಾಡೋರಿಗೆ ಆಫೀಸ್ ಟೇಬಲ್ ಆಗು ಯೂಸ್ ಮಾಡ್ಬೋದು, ಅಥವಾ ಬೇರೆ ಏನಾದರೂ ಆಫೀಸ್ ಕೈಂಡ್ ಆಫ್ ಅ ಬಿಸ್ನೆಸ್ ಇದ್ದರೆ ಅವರು ಕೂಡ ಇದನ್ನು ಆಫೀಸ್ ಸೆಟಪಲ್ಲಿ ಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಹಾಗೆಯೇ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಪ್ಯಾಕಿಂಗ್ ಕೂಡ ಅಷ್ಟೇ, ಎಲ್ಲೂ ಡ್ಯಾಮೇಜ್ ಆಗದಿರೋ ಥರ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಇದ್ರದ್ದು ವುಡನ್ ಆಗಲಿ ಅಥವಾ ರಾಡ್ಸ್ ಆಗಲಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ 4 ಕಾಲಿರೋದ್ರಿಂದ ಅದಕ್ಕೆ 4 ಟಯರ್ಸ್ ಕೊಟ್ಟಿದ್ದಾರೆ, ಪ್ಲಸ್ ಸ್ಕ್ರೂಸ್ ಇದೆ, ಟೈಟ್ ಮಾಡ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ. ಹಾಗೆಯೇ ಅಡ್ಜಸ್ಟೇಬಲಿಗೋಸ್ಕರ ಇನ್ನೂ 2 ಎಕ್ಸ್ಟ್ರಾ ಸ್ಕ್ರೂಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಕೂಡ ಇನ್ಸ್ಟ್ರಕ್ಷನ್ಸ್ ನೋಡಿಕೊಂಡೇ ಮಾಡ್ತಿರೋದು. ಹಾಗೆ ಟೈಟ್ ಮಾಡೋಕ್ಕೆ ಕೂಡ ಕೊಟ್ಟಿದ್ದಾರೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟು ಬೇಸ್ನ ಸೆಟಪ್ ಮಾಡ್ಕೊಳ್ಬೇಕಂತ ಇದೆ. ಅಂದರೆ ಈ 4 ಉದ್ದದೇನಿತ್ತು ಅದರಲ್ಲಿ 2ನ್ನ ಈ ಸೈಡು ಮತ್ತು ಇನ್ನೆರಡನ್ನ ಆ ಕಡೆ ಕಾಲಿಗೆ ಹಾಕಿ ಮಧ್ಯದಲ್ಲಿ ಈ ರಾಡ್ನ ಅಡ್ಡ ಹಾಕೋದು. ಇದು ಒಂಥರ ಏಣಿ ಥರ ಇದೆ, ಸ್ಟ್ರೈಟ್ ಇಟ್ಕೊಂಡ್ರೆ ಅದನ್ನು ಕ್ರಾಸ್ ಮಾಡಿ ಅದಕ್ಕೆ ಟೈಟ್ ಮಾಡಬೇಕು. ಸೊ ಇದು ನನಗನ್ಸುತ್ತೆ ಇದನ್ನು ಫಿಟ್ ಮಾಡೋದು ಕೂಡ ತುಂಬ ಈಸಿ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ತುಂಬ ಕಂಫರ್ಟಬಲ್ ಇದೆ ಇದನ್ನು. ಯಾಕಂದರೆ ನಮ್ಮ ಹೈಟಿಗೆ ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಬೇಕಾಗಿರೋ ಪ್ಲೇಸಲ್ಲಿ ಕುತ್ಕೊಂಡು ವರ್ಕ್ ಮಾಡೋದ್ರಿಂದ ನಮಗೆ ಬ್ಯಾಕ್ ಸಪೋರ್ಟ್ ಬೇಕಂದರೆ ಯು ಕ್ಯಾನ್ ಸಿಟ್ ಇನ್ ಎನಿವೇರ್, ಲೈಕ್ ಕಂಫರ್ಟಬಲ್ ಆಗಿರೋ ಯಾವ ಪ್ಲೇಸಲ್ಲಾದರೂ ಕುತ್ಕೊಳ್ಬೋದು. ಸೊ ಹಾಗಾಗಿ ನನಗೆ ಇದು ತುಂಬ ವರ್ತ್ ಅಂತ ಅನಿಸ್ತು. ಪ್ರೈಸ್ ಆಗಲಿ, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಆಗಲಿ ಎಲ್ಲನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿನೇ 3 ಮಂತ್ಸ್ ಆಗಿರೋದ್ರಿಂದ ನನಗೆ ಈ 3 ಮಂತ್ಸಲ್ಲಿ ಏನು ಅನಿಸ್ತು ಅಂದರೆ ವೆರಿ ನೈಸ್. ನಾವು ಯಾವುದ್ಯಾವುದಕ್ಕೂ ಎಷ್ಟೆಷ್ಟೋ ಇನ್ವೆಸ್ಟ್ ಮಾಡೋದ್ರಲ್ಲಿ ಇದನ್ನು ತೊಗೊಳ್ಬೋದು ಅಂತ ಅನಿಸ್ತು. ಮತ್ತು ನಾನೊಂದು ಚಿಕ್ಕ ಟೇಬಲ್ ಬರುತ್ತಲ್ವ, ಕಾಟಲ್ಲೆಲ್ಲ ಇಟ್ಕೊಂಡು ಮಾಡುವಂಥದ್ದು, ಆ ಥರದ್ದು ಕೂಡ ತಂದ್ಕೊಂಡಿದ್ದೆ. ಅದನ್ನು ಯೂಸ್ ಮಾಡ್ತಾಯಿದ್ದೆ, ಬಟ್ ಅದು ನನಗೆ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ. ಸೊ ಹಾಗಾಗಿ ತುಂಬ ಸರ್ಚ್ ಮಾಡ್ತಾ ಇರುವಾಗ ಸಿಕ್ಕಿದ ಪ್ರಾಡಕ್ಟ್ ಇದು. ಹಾಗೆಯೇ ರಿವ್ಯೂಸ್ ಕೂಡ ಚೆನ್ನಾಗಿತ್ತು ಅಂತ ತರಿಸ್ದೆ. ಇವಾಗ ನಾನು ಕೂಡ ಗುಡ್ ರಿವ್ಯೂ ಕೊಡಬೇಕಂತಲೇ ಅಂದ್ಕೊಂಡಿರೋದು. ತುಂಬ ಚೆನ್ನಾಗಿದೆ, ನೀವು ತರಿಸಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ರಾಡ್ಸ್ ಎಲ್ಲ ಎಷ್ಟು ಸ್ಟ್ರಾಂಗಾಗಿ ಕಾಣ್ತಿದೆ ಅಂತ. ಕಾಣಿಸೋದಷ್ಟೇ ಅಲ್ಲ, ಅದು ಹಾಗೆ ಇದೆ ಕೂಡ. ತುಂಬ ಇಷ್ಟ ಆಗಿಯೇ ತರಿಸಿರೋದು. ಸೊ ನಿಮಗೂ ಇದು ಬೇಕು, ನೀವು ಈ ಥರದ್ದೇನಾದರೂ ಹುಡುಕ್ತಾ ಇದ್ದರೆ ನೀವು ತರಿಸ್ಕೊಳ್ಬೋದು. ಇದು ಮೇಲ್ಗಡೆದು ಆಲ್ರೆಡಿ ಈ ರಾಡ್ ಫಿಕ್ಸ್ ಆಗಿದೆ. ಅದನ್ನು ಜಸ್ಟು ನಾವು ಆಲ್ರೆಡಿ ಸೆಟಪ್ ಮಾಡಿದ್ವಲ್ಲ ಅದರಲ್ಲಿರೋ ಹೋಲ್ಸಿಗೆ ಫಿಕ್ಸ್ ಮಾಡಬೇಕು. ಹೈಟ್ ಹೇಗಪ್ಪ ಅಡ್ಜಸ್ಟ್ ಮಾಡೋದು ಅಂತ ನಂಗೆ ಫಸ್ಟಿಗೆ ಡೌಟ್ ಆಯಿತು. ಆಮೇಲೆ ಗೊತ್ತಾಯಿತು ಅಲ್ಲಿ ಇನ್ನೂ 2 ಚಿಕ್ಕ ಚಿಕ್ಕದು ಬಟರ್ಫ್ಲೈಸ್ ಕೊಟ್ಟಿದ್ದಾರಲ್ವ ನೋಡಿ, ಅದನ್ನು ಆ ಥರ ಅಲ್ಲಿ ಹೋಲ್ಸ್ ಇದೆ, ಅದಕ್ಕೆ ಹಾಕಿ ನಮ್ಗೆ ಯಾವ ಹೈಟ್ ಬೇಕು ಅದಕ್ಕೆ ಇಟ್ಬಿಟ್ಟು ಟೈಟ್ ಮಾಡೋದು. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಫೈನಲ್ ಲುಕ್ ಹೀಗಿದೆ. ಇದನ್ನು ನಾನು ಸೋಫಾ ಹತ್ತಿರ ಇಟ್ಕೊಂಡಿದ್ದೀನಿ. ಸೊ ಇಟ್ ಈಸ್ ವೆರಿ ನೈಸ್. ವರ್ಕ್ ಮಾಡುವಾಗ ಇಲ್ಲಿ ಇಟ್ಕೊಂಡು ಬೇರೆ ಟೈಮಲ್ಲಿ ಅದನ್ನು ಬೇಕಾಗಿರೋ ಜಾಗಕ್ಕೆ ಇಟ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ.